ಕರ್ಣ, ತಮ್ಮ ದುಶ್ಯಾಸನ, ಭೀಷ್ಮಾದಿ ಅನೇಕ ಹಿರಿಯರಿದ್ದಾರೆ. ಅದರೊಂದಿಗೆ ಬಾಬಾ ಸೈಂಧವ ಎಲ್ಲರೂ ಸೇರಿರುವಂತಹ ಬಹುದೊಡ್ಡ ಸಭೆ. ಎಲ್ಲಿಯವರೆಗೆ ದೊಡ್ಡ ಸಭೆ ಅಂತ ಕೇಳಿದ್ರೆ ಆರ್ಯಾವರ್ತ ನಿರೀಕ್ಷೆಯ ಕಣ್ಗಳಿಂದ ನೋಡಬಲ್ಲಂತ, ದ್ವಾಪರ ಯುಗದಲ್ಲಿ ಒಂದು ಉತ್ಥಾನವನ್ನು ಕಾಣಿಸಬಲ್ಲಂತ, ಯಾವುದೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಲ್ಲಂತ ಬಹುದೊಡ್ಡ ಸಭೆ. ಯಾಕೆ? ಅಲ್ಲಿಂದ ಒಂದು ಹೇಳಿಕೆ ಬಂದಿದೆ, ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತ. ಆ ಹೇಳಿಕೆಗೆ ಬೇಕಾಗಿ ಇಷ್ಟು ವ್ಯವಸ್ಥೆ ಮಾಡಿದೆ. ಮೊನ್ನೆ ಹೋಗಿದ್ದ ನಮ್ಮ ಸಂಜಯ ಎಲ್ಲಿಗೆ? ಉಪಪ್ಲಾವ್ಯಕ್ಕೆ. ಅಲ್ಲಿಂದ ಬಂದು ಇಲ್ಲಿ ವರ್ಣಿಸುವುದಕ್ಕೆ ತೊಡಗಿದ. ಶಿವ ಯಮಜನೋಲಗ ಸಿರಿಯನ್ನು ವರ್ಣಿಸುವುದಕ್ಕೆ ಫಣಿಪತಿಗೆ ಅಳವಲ್ಲ, ಶೇಷನಿಗೂ ಸಾಧ್ಯ ಇಲ್ಲ, 1000 ನಾಲಿಗಿರುವವರಿಗೂ ಸಾಧ್ಯ ಇಲ್ಲ. ಎಲ್ಲ ಗ್ರಹಚಾರವೇ. ಮರದ ಬುಡದಲ್ಲಿ ಕುಳಿತವರು, ಯಾರ್ಯಾರದ್ದೋ ಹಂಗಿನಲ್ಲಿ ಬದುಕುವವರು, ಯಾರ ಕೈ ಒಳ್ಳೆಯದು ಯಾರ ಬಾಯಿ ಒಳ್ಳೆಯದು ಅಂತ ನೋಡುವಂತ ಪಾಂಡವರಿಗೆ ಅಷ್ಟು ದೊಡ್ಡ ಯಮಜನೋಲಗ ಸಿರಿ ಸಿಗುತ್ತದೆ ಎಂದಾದ್ರೆ ನಮಗಾಗುದಿಲ್ವ? ನಾವು ಹುಟ್ಟು ಸೌಭಾಗ್ಯವಂತ. ಒಳ್ಳೆ ಸೌಭಾಗ್ಯದಲ್ಲಿರುವವರು ಯಾವುದರಲ್ಲಿ ಊಟ ಮಾಡುದು? ತುಪ್ಪದಲ್ಲಿ ಊಟ ಮಾಡುದು. ನಾವು ಹುಟ್ಟಿದ್ದೆ ತುಪ್ಪದ ಮಂಡದಲ್ಲಿ. ಮತ್ತೆ ನಾವು ಹುಟ್ಟು ಸೌಭಾಗ್ಯವಂತರಾದ ಮೇಲೆ ಅವರಿಗೆ ಎಂಥದ್ದು ಮರದ ಬುಡದಲ್ಲಿ ಓಲಗ ಕೊಡುದು? ನಮ್ಮ ಓಲಗ ಪಾತಾಳದಲ್ಲಿರುವ ಶೇಷ ಅಲ್ಲ, ದೇವಲೋಕದ ಇಂದ್ರನ ಸಭೆಯನ್ನು ನಿಂದಿಸುವ ಹಾಗೆ ಅಂತ ಒಂದು ಓಲಗವನ್ನು ಕೊಟ್ಟಿದ್ದೇನೆ. ಯಾಕೆ ಕೊಟ್ಟಿದ್ದೇನೆ ಅಂತ ಕೇಳಿದ್ರೆ, ಆಗಾಗ ಹೇಳ್ತಾರಲ್ವಾ, ನಾವು ಲಕ್ಷ್ಮೀ ರಮಣನೊಟ್ಟಿಗಿದ್ದೇವೆ, ನಾವು ಲಕ್ಷ್ಮೀ ರಮಣನೊಟ್ಟಿಗಿದ್ದೇವೆ. ಲಕ್ಷ್ಮಿ ಅಲ್ಲಿಗಿಂತ ಹೆಚ್ಚು ಇಲ್ಲಿ ಉಂಟು ಅಂತ ಅಲ್ಲಲ್ಲಿ ಹಾಕಿದ್ದೇವೆ ನಾವು. ಎಷ್ಟು ಪುತ್ರರತ್ನಗಳನ್ನು ಚೆಲ್ಲಿದ್ದೇನೆ, ಎಷ್ಟು ವ್ಯವಸ್ಥೆ ಮಾಡಿದ್ದೇನೆ. ನವರತ್ನಗಳಿಂದಲೇ ರಾರಾಜಿಸುವಂತಹ ಸಭೆ. ಓ ಅಲ್ಲಿ ನೋಡಿ ನಾಟ್ಯ ವೈಭವ, ಓ ಇಲ್ಲಿ ನೋಡಿ ಗಾನ ವೈಭವ, ಓ ಇಲ್ಲಿ ನೋಡಿ ವಾಗ್ವೈಭವ, ಓ ಅಲ್ಲಿ ನೋಡಿ ಬೇರೆ ಬೇರೆ ಅಂತ ನೃತ್ಯಕಾರರ ನೃತ್ಯ ವೈವಿಧ್ಯಗಳು. ಇದು ಯಾಕೆ? ಅಲ್ಲಿ ಒಂದು ಇಲ್ಲಿ ಒಂದು ಮತ್ತೊಂದು ಹಾಕಿರುವುದು ನೋಡುವವರಿಗೆ ಅರ್ಥ ಆಗಬೇಕಂತಲ್ಲ. ಕೆಲವರೆಲ್ಲ ಹಾಗೆ. ನಮ್ಮಲ್ಲಿ ಅಲ್ಲಿ ಎಂಥದ್ದು ಆಗ್ತಾ ಉಂಟು ಅಂತ ನೋಡ್ಲಿಕ್ಕಿಲ್ಲ. ಆ ಕಡೆ ಇದಕ್ಕೆ ತೆಗೆದ್ರು ಸುಡು ಮದ್ದು ಬಿಟ್ಟು. ಯಾಕೆ ಬಿಡೋದು? ಅವರಲ್ಲಿ ಉಂಟಲ್ಲ ಹಾಗೆ, ನಮ್ಮಲ್ಲಿ ಉಂಟಲ್ಲ. ಅದಕ್ಕೆ ಬೇರೆ 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 ಕಾರ್ಯಕ್ರಮ ಎಲ್ಲ ಮಾಡಿದ್ದೇವೆ. ಯಾಕೆ? ಬಂದವನ ಬಗ್ಗೆ ಲಕ್ಷ್ಯ ಇರಬಾರ್ದು. ಯಥಾರ್ಥವಾಗಿ ಹುಟ್ಟಿದ ಪ್ರಕಾರ ನೋಡಿದ್ರೆ ನಾವಲ್ವ ಈ ಪ್ರಪಂಚದಲ್ಲಿ ದ್ವಾಪರ ಯುಗದಲ್ಲಿ ಹಸ್ತಿನಾವತಿಯಲ್ಲಿ ಚಕ್ರವರ್ತಿಯಾಗಿ ಮೆರೆದು ರಾಮ ಎನಿಸಿಕೊಳ್ಳಬೇಕಾದವ ನಾನು. ಎಷ್ಟು ಮಂದಿ ರಘುವಿನ ನಂತರ ಹುಟ್ಟಿದ್ರು? ಅಲ್ಲ, ರಘುವಿನ ನಂತರ ಹುಟ್ಟಿದವರೆಲ್ಲರೂ ರಾಘವರಿ. ಆದ್ರೆ ಪ್ರಸಿದ್ಧನಾದ ರಾಘವ ಯಾರು? ಯಾರು? ರಾಮ ಅಲ್ವಾ? ರಾಘವರು ತುಂಬಾ ಮಂದಿ ಇದ್ದರು, ಪ್ರಸಿದ್ಧನಾದ ರಾಘವ ಹೇಗೆ ರಾಮನೋ, ಗುರುವಿನ ನಂತರ ಹುಟ್ಟಿದವರೆಲ್ಲರೂ ಕೌರವರಾದ್ರು. ಕೌರವ ಅಂತ ಕರೆಯುವುದು ಯಾರನ್ನು? ನಾನು ದ್ವಾಪರ ಯುಗದ ರಾಮ. ದ್ವಾಪರ ಯುಗದ ರಾಮ ಅಂತ ಯಾಕೆ ಹೇಳುದು ನಾನು? ಅಯೋಧ್ಯೆಯಲ್ಲಿ ತ್ರೇತೆಯಲ್ಲಿ ನಾಳೆ ಪಟ್ಟಾಭಿಷೇಕ ಆಗಬೇಕು ಅಂತ ನಿರ್ಣಯ ಆದದ್ದನ್ನು ಇಬ್ಬರು ಸೇರಿ ತಪ್ಪಿಸಿದ್ರಂತೆ. ಒಬ್ಬಳು ಮಂತಾರೆ, ಒಬ್ಬಳು ಕೈಕೆ. ನಮ್ಮ ದ್ವಾಪರ ಯುಗದಲ್ಲಿ ನಾನು ರಾಮನಾಗಿ ಪಟ್ಟಾಭಿಷಿಕ್ತನಾಗುವುದನ್ನು ಇಬ್ಬರು ಅಭಿನವ ಮಂತರ ಕೈಕೆಯಲ್ಲಿ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಅವರ ಹೆಸರೆಂತದ್ದು ಗೊತ್ತುಂಟ? ಕುಂತಿ ಮತ್ತು ದ್ರೌಪದಿ. ಅವರಿಬ್ಬರು ಸೇರಿದ್ರೆ ಉಂಟಲ್ಲ ಮತ್ತೊಂದು ರಾಮಾಯಣ ಆಗ್ತದೆ ಅಂತ ಅರ್ಥ. ಗೊತ್ತೇ ಆಗುದಿಲ್ಲ. ಬಹಳ ಒಳ್ಳೆಯವರಾಗಿ ನಟಿಸುವುದು. ಇವಳು 4 ಮಂದಿ ದೇವತೆಗಳನ್ನು ಅನುಗ್ರಹ ಮೂಲಕವಾಗಿ ಸಂಪ್ರಾಪ್ತಿಸಿ ಪಡೆದ 5 ಮಕ್ಕಳು ಕುಂತಿ. ಈಗ ನೀವು ಯೋಚನೆ ಮಾಡಿ, ಪಾಂಡವರು ದ್ರೌಪದಿ ಸ್ವಯಂವರಕ್ಕೆ ಹೋದದ್ದು ಅಂತ ಗೊತ್ತುಂಟೇ ಇಲ್ವಾ ಕುಂತಿಗೆ? ಈಗ ಅಮ್ಮನಲ್ಲಿ ಹೇಳಿಯೇ ಹೋದಲ್ವಾ? ಹೊರಗಿಂದ ಬಂದು ಹೇಳಿದ್ರಂತೆ, ಅಮ್ಮ ನಾವು ಭಿಕ್ಷೆ ತಂದಿದ್ದೇವೆ. ಒಂದು ಕಡೆಯಲ್ಲಿ ಹಾಗೆ ಹೇಳ್ತಾರೆ, ಕೆಲವು ಕಡೆಯಲ್ಲಿ ಹೇಳ್ತಾರೆ ಅಮ್ಮ ನಾವು ಹಣ್ಣು ತಂದಿದ್ದೇವೆ ಅಂತ ಹೇಳಿದ್ರೆ, ಹೆಣ್ಣು ತಂದಿದ್ದೇವೆ ಅಂತ ಹೇಳಿದ್ರಂತೆ, ಇವಳಿಗೆ ಹಣ್ಣು ಅಂತ ಕೇಳ್ತಾರೆ. ಕೆಲವು ಕಡೆಯಲ್ಲಿ ಹೇಳ್ತಾರೆ ಭಿಕ್ಷೆ ತಂದಿದ್ದೇವೆ ಅಂತ ಹೇಳಿದ್ರಂತೆ. ಹಾಗಾದ್ರೆ 5 ಜನ ಹಂಚಿಕೊಳ್ಳಿ. ಇವಳಿಗೆ ಗೊತ್ತಿಲ್ವಾ ಮದುವೆಗೆ ಗೊತ್ತುಂಟು ಇವಳಿಗೆ? ಇವಳು ಹಂಚಿಕೊಳ್ಳಿ ಅಂತ ಯಾಕೆ ಹೇಳಿದ್ರು? ಯಥಾರ್ಥ ಹೇಳ್ಬೇಕು, ಅವಳ ಬುದ್ಧಿವಂತಿಕೆ. ಈ ಒಂದು ಸಂಸಾರ ಒಳ್ಳೇದಾಗಬೇಕಲ್ಲ, ಏನಾಗಬೇಕು? ಗಂಡು ಮತ್ತೆ ಹೆಣ್ಣಿನ ಜಾತಕ ನೋಡುವುದಲ್ಲ, ಅದು ಸರಿ ಇದ್ರೂ ಪ್ರಯೋಜನ ಇಲ್ಲ. ಅತ್ತೆ ಸೊಸೆಯ ಜಾತಕ ನೋಡಬೇಕು. ಅತ್ತೆ ಸೊಸೆಯ ಜಾತಕ ಸರಿ ಇಲ್ಲದ್ರೆ ಮನೆಯಲ್ಲಿ ಒಟ್ಟಿಗಿರುವುದಿಲ್ಲ. ಇವಳಿಗೆ ಮೊದಲೇ 5 ಜನರ ಅನುಗ್ರಹ ಆಗಿದೆ ಅಲ್ವಾ, 4 ಜನರದ್ದು. ಎಲ್ಲಿಯಾದ್ರೂ ಸೊಸೆ ಹೇಳಿದ್ರೆ
ನೀವು 5 ಮಕ್ಕಳನ್ನು 4 ಜನರನ್ನು ಸೇರಿ ಮಾಡ್ತದಲ್ವಾ ಅಂತ ಕೇಳಿದ್ರೆ ಅದಕ್ಕೆ ನೀನು 5 ಮಂದಿ ಆದ್ರೆ ಅವಳು ಮಾತಾಡ್ಲಿಕ್ಕಿಲ್ಲಲ್ಲ, ನಿನಗೆ 4 ಅಂತ ಹೇಳಿದ್ರೆ ನಿನಗೆ 5 ಉಂಟಲ್ಲ ಅಂತ ಹೇಳ್ಬೋದಲ್ಲ. ಅದಕ್ಕೆ ಮೊದಲೇ ಒಂದು ಮಾಡಿದಂತ ಉಪಾಯ ಇದು, ಮತ್ತೆ ಎಂಥದೂ ಅಲ್ಲ, ಕುಂತಿ ಮಾಡಿದ ಉಪಾಯ ಮಹಾರಾಜ. ಅದೇ ಹೇಳುದು, ಈ ರಾಜಕೀಯ ಗಂಡು ಮಕ್ಕಳು ಮಾಡಿದ್ರಾದ್ರೂ ಸಹಿಸಿಕೊಳ್ಬಹುದು, ಈ ಹೆಣ್ಣು ಮಕ್ಕಳ ಕೈಯಲ್ಲಿ ರಾಜಕೀಯ ಸಿಕ್ಕಿತೋ ದೇಶ ಹಾಳಾಯ್ತು ಅಂತ ಅರ್ಥ. ಇಲ್ಲದೆ ಹೋದ್ರೆ ಹೀಗೆಲ್ಲ ಆಗುತ್ತಿರ್ಲಿಲ್ಲ. ಯಾವಾಗ ನಾನು ಪಟ್ಟಾಭಿಷಿಕ್ತನಾಗುತ್ತಿದ್ದೆ ಇಲ್ಲಿಯವರೆಗೆ ಬಂದು ತಲುಪಿದೆ. ಹಾಗಾಗಿ ನಿರ್ಣಯ ಮಾಡಿದ್ದೇನೆ. ಆವತ್ತು 13 ವರ್ಷದ ಹಿಂದೆ ಕೃಷ್ಣಗೆ ಬೇಕಾಗಿ ಮಾಡಿದ ಸಭೆ, ಅದಕ್ಕೆ ತೋರಣ ಸ್ಫಾಟಿಕ ಅಂತ ಹೆಸರು. ಇವತ್ತು 13 ವರ್ಷದ ನಂತರ ಕೃಷ್ಣನಿಗೆ ಬೇಕಾಗಿ ಮಾಡುವ ಸಭೆ. ದುರ್ವಾಸರ ಮಂತ್ರೋಪದೇಶದಿಂದ ಹುಟ್ಟಿದ ಪಾಂಡವರು ಹೆಚ್ಚೋ, ವ್ಯಾಸಾನುಗ್ರಹದಿಂದ ಹುಟ್ಟಿದ ಕೌರವ ಹೆಚ್ಚೋ, ಇವತ್ತು ನಿರ್ಣಯ ಆಗಬೇಕು. ಆ ಕಡೆಯಿಂದ ಒಬ್ಬ ಬಂದಿದ್ದಾನೆ, ಯಾರು? ನಮ್ಮವನೇ, ಜನ ನಮ್ಮವನೇ, ಆದ್ರೆ ಬಂದದವನ ಹಾಳಾಗಿ ವಿದುರ. ನಿನ್ನೆ ಬಂದು ಹೇಳಿದ ಸಂಜೆ ಹೊತ್ತಿನಲ್ಲಿ, ಎಂತದು ಮಾತುಗಳನ್ನು ಆಡುವ ಕೆಲಸ ಉಂಟಂತೆ, ಸಮಯ ಉಂಟಾ? 2 ಮಾತಾಡ್ತವ. ಇವ ಮುಸ್ಸಂಜೆ ಹೊತ್ತಿನಲ್ಲಿ ಬಂದು, ಮೊದಲೇ ಅವ ಕಪ್ಪು ಇದ್ದಾನೆ ಇಲ್ವ ಅಂತಲೇ ಗೊತ್ತಾಗುದಿಲ್ಲ. ಇಲ್ಲಿ ಎಂತೆಂಥದ್ದು ಮಾಡಿದ್ರೆ ನಮ್ಗೆ ಗೊತ್ತಾಗ್ತದ. ಹಾಗಾಗಿ ಬೆಳಕಿನಲ್ಲಿ ಬರ್ಲಿ ಅಂತ ಇವತ್ತು ಬೇಡ, ಬಂದರೆ ನಾಳಿನಲ್ಲಿ 5ರಲ್ಲಿ ಗೋಪನಂದನಿಗೆ ಭೂಪನಲ್ಲಿ ಏನು ಕಟ್ಟ, ನಾಳೆ ಬರ್ಲಿ ಅಂತ ಹೇಳಿ ಇಷ್ಟೆಲ್ಲ ಸಿದ್ಧತೆ ಇವತ್ತು ಮಾಡಿದ್ದೇನೆ. ಯಾರಲ್ಲಿ ದೂತ? ಇಲ್ಲಿ ಬಾ, ಹೋಗು. ಅಲ್ಲಿದ್ದಾನಲ್ವ ವಿದುರನ ಮನೆಯಲ್ಲಿ ಕೃಷ್ಣನ ಪರಿಚಯ ಸಿಗದಿದ್ರೆ ನಾನು ಪರಿಚಯ ಹೇಳ್ತೇನೆ. ಸಂಬಂಧ ಇಲ್ಲದೆ, ಕಾರಣ ಇಲ್ಲದೆ ಆಗಾಗ ಹುಚ್ಚರ ಹಾಗೆ ನಗಾಡುವವನೇ ಕೃಷ್ಣ. ಅವನನ್ನು ಹೇಳ ಈ ಕೃಷ್ಣ ಭೂಪನ ರುಚಿ ಆಯ್ತು, ಅಲ್ಲಿಂದ ಹೇಳಬೇಕು ಅಂತ ಹೇಳು. ಇಲ್ಲಿಗೆ ಬರಲೂಬಹುದು, ಬರದೇ ಇರಲೂಬಹುದು, ಅವನ ಚಿತ್ತಕ್ಕೆ ಬಿಟ್ಟದ್ದು. ನೀವು ಯಾರು ಗಮನಿಸಲಿಕ್ಕಿಲ್ಲ. ನಡೀಲಿ ಸಭಾ ಕಲಾಪ, ಬಂದ್ರೆ ನೋಡುವ ಏನಾಗ್ತದೆ. ನಮಗೆ ಭೇಟಿಯಾಗುವುದಕ್ಕೆ ಸಮಯ ಸಿಕ್ಕಿದ್ದಲ್ಲ ಎನ್ನುವುದಕ್ಕಾಗಿ ಆತುರದಿಂದಲೇ ನಿನ್ನ ಜೊತೆಗಾಗಿ ನಾನು ಬಂದವನು. ನೋಡಿದೆಯ ಕೌರವ ಭೂಪತಿ ಗುರುರಾಯನ ಓಲಗ. ಇದೆಂತದು ಓಲಗವೋ ಅಥವಾ ಸಮುದ್ರವೋ ಸಾಗರವೇ ಉಕ್ಕಿ ಬಂದ ಹಾಗೆ ಎಷ್ಟು ಮಂದಿಗಳೆಲ್ಲ ಅವರವರ ಸ್ಥಾನಮಾನಕ್ಕನುಗುಣವಾಗಿಯೇ ವಿರಾಜಮಾನರಾಗಿದ್ದಾರೆ. ಮಂತ್ರಮುಗ್ಧರಾಗಿ ನೋಡುತ್ತೇವೆ. ಬಹುಶಃ ಏನೋ ಒಂದು ನಿರೀಕ್ಷೆಯನ್ನು ಅವರೂ ಇಟ್ಟುಕೊಂಡಿದ್ದಾರೆ ಎನ್ನುವುದು ಸ್ಪಷ್ಟ. ಆದರೆ ನಮ್ಮ ಕಡೆ ಯಾವಾತನ ಲಕ್ಷ್ಯವೂ ಇಲ್ಲವಲ್ಲ. ಏನೋ ಕೌರವರ ಆಜ್ಞೆಯಾಗಿರಬಹುದು, ಹಾಗೆಯೇ ಇವರು ಇದ್ದಾರೆ ಎನ್ನುವ ಭಾವದಿಂದ ಆದಷ್ಟು ಅಡಿಗಳನ್ನಿಡುತ್ತಾ ಮುಂದೆ ಬಂದ್ರೆ ಇವ ನೋಡಂತೆ ರತ್ನ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದಾನೆ. ನಾವು ಬಂದಿದ್ದೇವೆ ಎನ್ನುವುದನ್ನು ಗಣಿಸದೇ ಇರುವ ಹಾಗೆ ಸುಮ್ಮನೆ ಇದ್ದಾನೆ. ಏನಿಲ್ಲ, ಮೌನ. ಗೊತ್ತಿರಬಹುದು, ಅಲ್ಲ ನಿನಗೆ ಗೊತ್ತಿರದೆ ಹೇಳುವುದಕ್ಕೆ ವೇದವ್ಯಾಸರಿಂದ ಪ್ರಸಾದಿಸಲ್ಪಟ್ಟಂತಹ ವಿಶೇಷವಾದಂತಹ ಪಿಂಡ. ಆದ್ರೆ ಇವನು ಒಳ್ಳೆಯವನಾದ್ರೂ ಇವನ ಊಟ ಸರಿಯಾದದ್ದಲ್ಲ. ಒಬ್ಬ ಹೊತ್ತಿನಲ್ಲಿ ಹುಟ್ಟಿದವನೇ ದುಶ್ಯಾಸನ.
ಹೆಸರಿಗೆ ತಕ್ಕ ಹಾಗೆ ಬೇಕಾದನ್ನು ಒಂದೂ ಮಾಡದವನು. ಅವನ ಶಾಸನ ಯಾವಾಗ ಬಿದ್ದು ಹೋಗ್ತದೆ ಗೊತ್ತಾಗುವುದು. ಮತ್ತೊಬ್ಬ ಕರ್ಣ, ಇವೆಲ್ಲವನ್ನು ಹೇಳಿಕೊಡುವುದು. ಯಥಾರ್ಥವಾಗಿ ಅವನು ಕೇಳಬೇಕಿದ್ದವನು, ಹಾಗೆಂದು ಕುಯುಕ್ತಿಗಳನ್ನೇ ಅವನು ಕೇಳುವುದು. ಮತ್ತೊಬ್ಬ ಇವನಿಗೆ ಭಾವ ಶಕುನಿ, ಬೇಕಾದ್ದನ್ನು ಹೇಳುವವನೇ ಅಲ್ಲ. ಮತ್ತೊಬ್ಬ ಇವನ ಭಾವ ಆ ಜಯದ್ರಿ. ಈ 4 ಮಂದಿಗಳು ಸೇರಿ ಅಥವಾ 4 ಮಂದಿಗಳೊಡನೆ ಇವನೂ ಸೇರಿ ಕೆಟ್ಟು ಹೋದ ಅಂತ. ಹಾಗಂತ ಹೇಗೆ ಮುಂದುವರಿಯುವುದು ಗೊತ್ತಾಗುವುದಿಲ್ಲ ವಿದುರ. ನೀನೇನು ಮಾಡುವುದಕ್ಕಾಗುವುದಿಲ್ಲ. ಯಾಕಂದರೆ ನನ್ನೊಂದಿಗೆ ಈಗ ಬಂದವನಾದ್ರೂ ಇಲ್ಲಿಯೇ ಇದ್ದವನು. ಇವನ ಅನ್ನವನ್ನೇ ಉಂಡಂತಹ ನೀನು ಇದಕ್ಕೆ ಪ್ರತಿಯಾಡುವುದಕ್ಕಾಗುವುದಿಲ್ಲ. ಆದರೂ ನೋಡೋಣ. ಮಾತನಾಡುತ್ತಾ ನಾವು ಅವನ ಹತ್ತಿರಕ್ಕೆ ಬಂದರೂ ನಮ್ಮನ್ನು ನಡೆಸುವುದೇ. ಬಂತಲ್ಲ ಚಿಕ್ಕ ಮೇಳ, ಕಂತೆಗೆ ತಕ್ಕ ಬಂತೆ. ಕುಲಹೀನನಳು ಮಾತಾಡಿ ಬಹ ಗೋವಳನ ಟಿವಿ. ಒಬ್ಬನ ಹೆಗಲ ಮೇಲೆ ಮತ್ತೊಬ್ಬನ ಕೈ, ಒಬ್ಬನ ಸೊಂಟದ ಮೇಲೆ ಮತ್ತೊಬ್ಬನಿಗೆ ಯಾರಾದ್ರೂ ಭಾವಿಸಬೇಕು. ಒಂದೊಂದು ಸರಿ ಇಲ್ಲ ಕಾಲು ಇಬ್ಬರಿಗೂ ಅಂತ. ಸರಿ ಇದ್ದಾರೆ ಏನಾಗ್ಲಿಲ್ಲ, ಅದೇ ಸರಿ ಇದ್ದು ಪ್ರಯೋಜನ ಇಲ್ಲದೆ 2 ಜೊತೆಗಳು. ಅದರೊಟ್ಟಿಗೆ ಇದ್ದದ್ದು ಪರಶುರಾಮ, ನಾರದ. ಇದೊಂದು ಬಂದ ದರಿದ್ರವೇ, ನಿಮಗೆ ಬೇರೆ ಜಾಗವೇ ಸಿಗ್ಲಿಲ್ವಾ? ಅವರನ್ನೆಲ್ಲ ಕಟ್ಟಿಕೊಂಡು ಬಂದಿದ್ದಾನೆ. ಮಾತಾಡಿ ಬಹ ಗೋವಳನ ಟಿವಿ ಇಲ್ಲಿ ಹಾಕಿದ್ದ, ಅದಕ್ಕೆ ಅವನ ನೋಡಬಾರ್ದು. ಓ ಅಲ್ಲಲ್ಲಿ ಚಿತ್ರ ಹಾಕ್ಲಿಲ್ವ ನಾವು? ಓ ಅಲ್ಲಿ ನೋಡು, ಯಾವುದು ಗೋಪಿಕೆಯರ ಸೀರೆ ಸುಲಿಯುವ ಚಿತ್ರ. ಓ ಇಲ್ಲಿ ನೋಡು, ಮೊಸರನ್ನು ಬೆಣ್ಣೆಯನ್ನು ಎಳೆದುಕೊಂಡು ಹೋಗುವ ಚಿತ್ರ. ಓ ಇಲ್ಲಿ ನೋಡು, ದ್ರೌಪದಿ ವಸ್ತ್ರಾಪಹಾರದ ಚಿತ್ರ. ಯಾಕೆ ಗೊತ್ತುಂಟ? ಕೃಷ್ಣ ಸೀರೆ ಎಳೆದದ್ರಲ್ಲಿ 100ರಲ್ಲಿ 1 ಭಾಗವು ದ್ರೌಪದಿ ವಸ್ತ್ರಾಪಹಾರ ಆಗ್ಲಿಕ್ಕಿಲ್ಲ. ಅವ ಹೇಳಿದದ್ದು ಯಾವುದು ಉಳಿಲಿಲ್ಲ ಅಲ್ಲ. ನಮಗೆ ಒಂದನ್ನೇ ಪೂರ್ತಿ ಎಳಿಲಿಕ್ಕೆ ಆಗಲಿಲ್ಲ. ನಮಗೆ ಪ್ರಾಮಾಣಿಕತೆ ನೋಡು. ದ್ರೌಪದಿ ವಸ್ತ್ರಾಪಹಾರದ ಚಿತ್ರ ಬರ್ತಿದ್ದೆ ನಾನು. ನಿಜವಾಗಿ ನನಗೆ ಪ್ರಾಮಾಣಿಕತೆ ಇಲ್ಲದಿದ್ರೆ ಚಿತ್ರದಲ್ಲಿ ಆದ್ರೂ ಪೂರ್ತಿ ಎಳಿಬಹುದಿತ್ತು. ಎಳಿಲಿಲ್ಲ ಅಲ್ಲ, ಎಷ್ಟಾಗಿದೆ ಅಷ್ಟೇ ಮಾಡಿದ್ರ. ದ್ರೌಪದಿ ವಸ್ತ್ರಾಪಹಾರ ಎತ್ತ ಮಾತ್ರ. ಈಗ ನಿಜವಾಗಿ ಪ್ರಾಮಾಣಿಕ ಅಲ್ಲದಿದ್ರೆ ಇಲ್ಲಿ ಆದ್ರೂ ಪೂರ್ತಿ ಎಳಿಲಿಕ್ಕೆ ಆಗೋದಿಲ್ವಾ? ಚಿತ್ರವೂ ಅಷ್ಟೇ, ಎಷ್ಟಾಗಿದೆ ಅಷ್ಟೇ. ಯಾಕೆ? ಯಾರು ಅವನನ್ನು ನೋಡಬಾರ್ದು. ಕೆಲವೆಲ್ಲ ವಿಶೇಷವಾದ ದೃಶ್ಯಗಳಿದ್ರೆ ಯಾರು ಬಂದ್ರು ಗಮನ ಇಯ್ಯದಷ್ಟು ಅದು ಆಕರ್ಷಣೀಯವಾಗಿರ್ತದೆ. ಹಾಗೆ ನಾವು ಯೋಚನೆ ಮಾಡಿ ನೋಡಿದ್ರೆ ಬಂದಿದ್ದಾನೆ. ಬಂದದ್ದು ಮಾತ್ರ ಅಲ್ಲ, ಆ ವಿಜಯನೊಟ್ಟಿಗೆ ಮಾತಾಡೋದು ನೋಡಿದ್ಯಾ? ಇವನ ತಲೆಯಲ್ಲಿ ಎಂತದ್ದು ಅಂತ ಕೇಳಿದ್ರೆ, ನಾನು ಬಹಳ ಒಂದು ಆಡಂಬರದಲ್ಲಿ, ಬಹಳ ಒಂದು ಗಾಂಭೀರ್ಯದಲ್ಲಿ ಬರ್ತಾ ಇದ್ದೇನೆ ಅಂತ ಭಾವಿಸುದವ. ಯಾವುದದು? ಅದು ಗೋವಳನ ಟಿವಿ. ಅದು ಅರಸರ ಟಿವಿ ಅಲ್ಲ. ಈ ದನಮೇಶ್ ಅವರಿಗೊಂದು ದೊಡ್ಡ ಅಸ್ತಿಕೆ ಅಂತ ಉಂಟು. ಅದು ನೋಡುವಾಗಲೇ ಗೊತ್ತಾಗ್ತದೆ ಯಾರು ಯಾವುದನ್ನು ಮಾಡಬೇಕು ಅದನ್ನೇ ಮಾಡಬೇಕು. ಆಡುವವರ ಮಕ್ಕಳು ಆಡಬೇಕು, ಬೇಡುವವರ ಮಕ್ಕಳು ಬೇಡಬೇಕು. ಹಾಗಾಗಿ ಈ ಪ್ರಪಂಚದಲ್ಲಿ ಯಾವುದು ಕೃತಕವಾಗಿ ಬಣ್ಣ ಹಾಕಿಕೊಂಡು ಬಂದು ಒಂದಲ್ಲ ಒಂದು ದಿವಸ ಬಣ್ಣ ಹೋಗ್ತದೆ. ಇವ ಎಷ್ಟು ಮಾಡಿದ್ರು ದನಮೇಶ್ ಅವನ ಟಿವಿ ಅಲ್ವಾ? ಎಷ್ಟಿದ್ದಿತ್ತು? ಅರಸು ಮಕ್ಕಳ ಸಭೆಯ ಹೊಕ್ಕರಿಯ ನೀತ. ನಿನಗೆ ಗೊತ್ತುಂಟ? ಅರಸರ ಸಭೆ ಹೊಕ್ಕು ಗೊತ್ತುಂಟು ಇವನಿಗೆ. ಅರಸು ಮಕ್ಕಳ ಸಭೆ. ಅರಸ ನಮ್ಮ ಅಪ್ಪನನ್ನೆಲ್ಲ ಮಂಕು ಮರಳು ಮಾಡಿ ನಮ್ಮನ್ನಾದೀತ. ಯಾಕೆ? ಕೆಲವರೆಲ್ಲ ಮೊದಲೆಲ್ಲ ಪ್ರಸಿದ್ಧರಾದವರು, ಯೋಗ್ಯತೆ ಇದ್ದವರೆಲ್ಲ ಇದ್ದಾರೆ. ಒಂದು 30 ವರ್ಷ ಕಳೆಯುವಾಗ ಅವರ ಪ್ರಸಿದ್ಧಿ ಕಡಿಮೆ ಆಗುದು. ಯಾಕೆ? ಅವರ ಯೋಗ್ಯತೆ ಕಡಿಮೆ ಆಗುದಲ್ಲ, 30 ವರ್ಷದ ನಂತರ ಏನು ಬೇಕು ಏನು ಬೇಡ ಅಂತ ಅವ್ರಿಗೆ ಗೊತ್ತಾಗುದಿಲ್ಲ. ಇವ ಹಾಗೆ ಮೊದಲಿನವರ ಸಭೆಗೆಲ್ಲ ಹೋಗಿ ದೊಡ್ಡ ಜನ ಆಗಿದ್ದಾನೆ. ಎಲ್ಲಿ? ಉಗ್ರಸೇನನ ಮುಂಭಾಗದಲ್ಲಿ, ಆ ಜರಾಸಂಧನ ಮುಂಭಾಗದಲ್ಲಿ, ಇಂಥವರೆಲ್ಲ ದೊಡ್ಡ ಜನ ಆಗಿದ್ದಾನೆ. ನಮ್ಮದು ಹೊಸ ತಲೆಮಾರು, ಅರಸು ಮಕ್ಕಳ ಸಭೆ, ಅದನ್ನು ಹೊಕ್ಕರಿಯ ನೀತ. ಇವನಲ್ಲಿ ಎಂಥದ್ದು ಮಾತಾಡಿಸ
ನಾವು ಹೇಳಿದ್ದಕ್ಕೆ ನಾವು ಮಾಡಿದ್ದಕ್ಕೆ ಬೆಲೆ ಕೊಡದೇ ಇರುವವನಲ್ಲಿ ನಾವು ಯಾಕೆ ಮನ್ನಣೆ ಕೊಡುವುದು ಹಾಗಾಗಿ ಮಾತಾಡಿಸಲಿಕ್ಕಿಲ್ಲ, ಯಾರು ಮಾತಾಡಿಸಬೇಡಿ, ಸ್ತಬ್ಧರಾಗಿ. ಸಿಂಹಾಸನದ ಹತ್ತಿರದವರೆಗೂ ಬಂದರು ನಮ್ಮನ್ನು ನುಡಿಸುವುದಿಲ್ಲ. ಅವರಿದ್ದಾರಲ್ಲ ದುಷ್ಟ ಚತುಷ್ಟಯರು, ಅವರೊಂದಿಗೆ ಮಾತಾಡ್ತಾ ಇದ್ದಾರೆ. ಹಾಗೆಂದು ಏನು ಮಾಡಬೇಕು ಎಂದು ನಮಗೊತ್ತಿದೆಯಲ್ಲ. ದೊಡ್ಡಸ್ತಿಕೆ ಎನ್ನುವುದು ಮಾಡುವಂತಹ ಕಾಯಕದಲ್ಲಿ ಬೇಕು. ಹೊಂದಿದಂತಹ ಅಹಂಕಾರದಲ್ಲಿ ದೊಡ್ಡಸ್ತಿಕೆಯನ್ನು ಪ್ರದರ್ಶಿಸುವುದಲ್ಲ. ಹಾಗೆಂದು ಅವನೇ ಸಮಯ ನಿಗದಿಗೊಳಿಸಿದ ಮೇಲೆ ಬಂದ ನಮ್ಮನ್ನು ಮಾತನಾಡಿಸಿದೆ ಉಳಿದಿದ್ದಾರೆ ಅಂತ ಆದ್ರೆ ಗುರುಭೂಪತಿ ಅಂದರೆ ನಾನೇ ಎನ್ನುವ ಅಹಂಕಾರ ಇವನ ಎಷ್ಟು ಎತ್ತರ ಇದೆ ಅಂತ ನಮಗೂ ಗೊತ್ತಿದೆ. ನಮಗೆ ಅಂದ್ರೆ ನಾವು ಹೋಗಲು ನಮಗೆ ಅವನಿರುವ ಎತ್ತರಕ್ಕೆ ಹೋಗಲಿಕ್ಕೆ ಆಗದಿದ್ದರು ನಾವಿರುವ ತಗ್ಗಿಗೆ ಅವರನ್ನು ಭರಿಸಬಹುದಲ್ವ? ಹಾಗಾದ್ರೆ ಯಾವ ಚರಣವನ್ನು ನೀನು ಸಿರಿಚರಣ ಎನ್ನುವ ಹಾಗೆ ಪೂಜಿಸಿದ್ದೀಯೋ ಅದೇ ಚರಣದಿಂದ ನಾನು ಏನು ಮಾಡ್ತೇನೆ ಎನ್ನುವುದನ್ನು ಗಮನಿಸುವ. ಏನು ದೇವ ಏನು ಹೆಚ್ಚುಗಾರಿಕೆ, ಏನು ಘನಸ್ಥಿಕೆ. ಸಿಂಹಾಸನಾರೂಢನಾಗಿ ಈ ಗುರುಭೂಪಾಲನ ಎತ್ತರ ಏನು ಉಂಟು ಎನ್ನುವುದನ್ನು ಮಾಡುವುದರಲ್ಲಿಯೂ ಮಾತನಾಡುವುದರಲ್ಲಿಯೂ ತೋರಿಸಿಕೊಟ್ಟವರು. ಈಗ ನೋಡಿದ್ರೆ ಒಮ್ಮೆಲೆ ಕೆಳಗೆ ಉರುಳಿದೆ. ಆದ್ರೆ ನೀನು ಉರುಳುವ ಸ್ಥಿತಿಯನ್ನು ನೋಡಿದಾಗ ಆಶ್ಚರ್ಯವಾದದ್ದು ಮತ್ತೇನಲ್ಲ. ಆಯ ತಪ್ಪಿ ಬಿದ್ದೀಯೋ ಅಥವಾ ನಿನ್ನ ಕಾಯದ ಭಾರ ಹೆಚ್ಚಾಗಿ ಅಲ್ಲಿಂದ ಬಿದ್ದೀಯೋ ಏನು? ಅದು ಬೀಳುವಾಗ ಸಿಂಹಾಸನದಿಂದ ನೀನು ಒಬ್ಬನೇ ಬಿದ್ದದ್ದು. ಸಿಂಹಾಸನ ಸಮೇತನಾಗಿ ಉರುಳಿ 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 ನಾನಿರುವ ಎತ್ತರಕ್ಕೆ, ಎತ್ತರಕ್ಕಲ್ಲ ನಾನಿರುವ ತಗ್ಗಿಗೆ ಬಂದ. ನಿನ್ನ ಸಿಂಹಾಸನದ ಮೇಲಿರುವಂತಹ ಪ್ರೀತಿ ಅಥವಾ ಆಸಕ್ತಿಗೆ ಎಷ್ಟಿದೆ ಎನ್ನುವುದು ನಿನ್ನನ್ನು ನೋಡುವಾಗ ಗೊತ್ತಾಗ್ತದೆ. ನೆತ್ತಿಯ ಮೇಲಿನ ಮುತ್ತಿನ ಮುಕ್ಕುಟದ ಸಮೇತನಾಗಿ ನೀನು ನನ್ನ ಪದಕ್ಕೆ ಬಂದು ಟಪ್ಪನೆ ಬಿದ್ದು ಬಿಟ್ಟೆ ನೋಡು. ನಿನ್ನದಾದರೂ ಸ್ವರ್ಣಪ್ರಾಶಾನದೊಂದಿಗೆ ಗಂಧಸಾಲೆ ಅಕ್ಕಿಯನ್ನು ಉಂಡು ಹಾಲನ್ನು ಕುಡಿದಂತಹ ಮೃದುವಾದ ದೇಹ. ಆದ್ರೆ ನನ್ನದು ಹಾಗಲ್ಲ. ನಾನೊಬ್ಬ ಗೋವಳ. ಜನಗಳನ್ನು ಗುಡ್ಡಕ್ಕೆ ಹಾಕಿ ಒರಟಾದ ನನ್ನ ಪಾದಕ್ಕೆ ನಿನ್ನ ಶಿರ ಬಂದು ಬಿದ್ದಾಗ ನಿನ್ನ ಶಿರಕ್ಕೆ ಎಷ್ಟು ನೋವಾಗಿದೆಯೋ ನೋವಾಗಿರ್ಬೋದು. ಯಾಕಂದ್ರೆ ನನ್ನ ಚರಣವೇ
ನಿನಗೇನು ಗೊತ್ತಾಗಲಿಲ್ಲ, ಅಂದ್ರೆ ಉಳಿದವರಿಗೂ ಗೊತ್ತಾಗಲಿಕ್ಕಿಲ್ಲ. ಏನೋ ನನಗೇನು ಆಗಲಿಲ್ಲ ಎನ್ನುವ ಹಾಗೆ ನೀನು ಮೇಲೆ ಹೇಳು. ಯಾಕಂದರೆ ನೀನು ಬಿದ್ದ ಆ ಸಂದರ್ಭದಲ್ಲಿ ನಿನ್ನ ಸಿಂಹಾಸನವನ್ನು ಒಂದು ನಿನ್ನ ಆಳುಗಳು ಯಥಾಸ್ಥಾನದಲ್ಲಿ ಇರಿಸಿದ್ದಾರೆ. ಈಗ ಅಲ್ಲಿಗೆ ಹೋಗಬೇಕಾದದ್ದು ನೀನು ಮಾತ್ರ. ಆದ್ರೆ ನಾನು ಯೋಚಿಸುವುದು ಅದನ್ನಲ್ಲ, ನನ್ನ ಚರಣ. ಅದೆಷ್ಟೋ ಗುಡ್ಡಗಾಡುಗಳನ್ನು ದನಗಳೊಂದಿಗೆ ಸಂಚರಿಸಿದಂತಹ ನನ್ನ ಪಾದ ನೋಯುತ್ತಾ ಇದೆ. ನೋವು ಸಹಿಸುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ಹೊರಟಾದ ನನ್ನ ಪಾದವೇ ಇಷ್ಟು ನೋವನ್ನು ಅನುಭವಿಸಿದೆ. ಆ ನಿನ್ನ ನೆತ್ತಿ, ನಿನ್ನ ತಲೆಗೆ ಎಷ್ಟು ಪೆಟ್ಟಾಗಿದೆ, ಅದೆಷ್ಟು ನೋವನ್ನು ಅನುಭವಿಸ್ತಾ ಇದೆ. ಅಲ್ಲ ಆಗಬೇಕು ಎನ್ನುವ ಮನಸ್ಸಿದ್ದು ಎಳವೆಯಿಂದಲೇ ನೀನು ಅರಸುತ್ತಾ ಬಂದದ್ದು ಸಿಂಹಾಸನವನ್ನು. ನೀನು ಹಸ್ತಿನಾವತಿಯ ನೆಲದಲ್ಲಿ ತೆವಳುತ್ತಾ ಬಂದು ಹೇರುತ್ತಾ ಇದ್ದದ್ದು ಸಿಂಹಾಸನದ ಕಾಲನ್ನು ಹಿಡಿದು ಸಿಂಹಾಸನವನ್ನು. ಆಗಲೇ ಎಲ್ಲರೂ ನಮ್ಮ ಭಾವಿ ಸಮ್ರಾಟ ಎನ್ನುವ ಹಾಗೆ ಹೇಳಿದರು. ಆದ್ದರಿಂದ ನೀನು ಆ ಅರಸತ್ತಿಗೆ ಯೋಗ್ಯತೆಗೆ ತಕ್ಕುದಾದಂತಹ ವ್ಯಕ್ತಿ ಎನ್ನುವುದು ಗೊತ್ತಾಗಿದೆ. ಅರಸ, ಅಂತಹ ಒಬ್ಬ ಅರಸ ಯಾಕಯ್ಯ ನೀನೀಗ ಉಳಿಸಿಕೊಂಡಿದ್ದಿ? ಸಾಮಾನ್ಯ ಹೆಂಗಳೆಯರ ಹಾಗೆ ನಿನ್ನ ಉತ್ತರೀಯದಿಂದ ಮುಖವನ್ನು ಮುಚ್ಚಿದ್ದು. ಯಾಕೆ ನನ್ನ ಮೇಲೆ ಇನ್ನೂ ನಿನಗೆ ಸಾಮಾನ್ಯ ಗೋಗಳನಾದರೂ ಇಲ್ಲಿಯವರೆಗೆ ಬಂದಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನಗೊಂದೂ ಅರ್ಥವಾಗುವುದಿಲ್ಲ. ನನ್ನನ್ನು ಕಣ್ತೆರೆದು ನೋಡಯ್ಯ. ನಿನಗೆ ವಮನ ಮಾಡ್ಲಿಕ್ಕೆ ಸಿಕ್ಕಿದ್ದು ಹತ್ತಿನಾವತಿಯ ಸಭೆ. ನೀನು ಮಾತಾಡಿದ್ದ, ನೀನು ವಿಷಕಾರಿದ್ದು, ನೀನು ಮತ್ತೊಬ್ಬರ ಕರುಳಿಗೆ ಚುಚ್ಚುವಂತ ಮಾತನ್ನಾಡುವುದು ನಿನಗೆ ಅಭ್ಯಾಸ. ನೀನು ಮಾತಾಡಿದ ಕೂಡಲೇ ಹೌದು 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 ಎನ್ನುವುದಾಗಿ ತಲೆ ಅಲ್ಲಾಡಿಸುವುದಕ್ಕೆ ಪೀಠದಲ್ಲಿ ಕುಳಿತುಕೊಂಡದ್ದು ಜನ ಅಲ್ಲ, ಕುರು ಜನಪ್ಪ. ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಶಿವವೊಂದಕ್ಕೆ ಯಾರು ಅಭಿಷೇಕ ಮಾಡುವುದಿಲ್ಲ, ಆದರೂ ಕಾಡಿನ ರಾಜ ಅನ್ನುವುದನ್ನು ಯಾರೂ ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಕೌರವನು ಹಾಗೆ, ಯಾರು ಅಭಿಷೇಕ ಮಾಡಿದ್ದಾರೆ ಅಂತ ಕೇಳಿದ್ರೆ ಅಭಿಷೇಕ ಇಲ್ಲ, ಆದ್ರೂ ನಾನೇ ಅರಸ. ನಿನ್ನಂತವನ ಬಾಯಿಯಲ್ಲಿ ಆದ್ರೂ ಅರಸ ಅಂತಲೇ ಬರುವುದು. ತಂಗಿಸಿ ಮಾತಾಡ್ತೀಯಲ್ವಾ?
ಏನಯ್ಯ ಇಂಥದ್ದೇನಯ್ಯ ಹೌದು. ಲೋಕದಲ್ಲಿ ಕ್ರಮ ಉಂಟಯ್ಯ ಯಾವುದು? ಯಾರಾದ್ರೂ ನೋವಾದ್ರೆ ಪೂರ್ತಿ ಮಾತ್ರ ಏನಯ್ಯ ಇಂಥದ್ದೇನಯ್ಯ ಮರಗದ್ದುಗೆ ಇಳಿಯುವುದು ತಡ ಏನು ಎಲ್ಲ ಮಾತಾಡಿದ ಮೇಲೆ ನನಗೆ ನೋವಾಯ್ತು ಅಂತ ಹೇಳುವ ಮೊದಲಿಗೆ ನೋವಾಯ್ತು ಅಂತ ಹೇಳ್ಬೇಡುವ ಅಯ್ಯೋ ಅಮ್ಮ ಅಂತ ಮೊದಲಿಗೆ ಹೇಳ್ಬೇಡುವ ಯಾರಲ್ಲಿ ನಿನ್ನ ನಾಟಕ ನಿನ್ನ ಸೂಜಿ ಯಾರಲ್ಲಿ ವಿಕ್ರಯ ಕಬ್ಬಿಣದ ಅಂಗಡಿಯಲ್ಲಿ ಸೂಜಿ ವಿಕ್ರಯ ಮಾಡ್ಲಿಕ್ಕೆ ಹೋಗಿದ್ದೆ ನಿನಗೆ ನೋವಾಗುವುದು ಅಷ್ಟು ಮಾತಾಡಿದ ಮೇಲೆ ನೆನಪಾಗುದಾ ಚರಣವೇ ನನಗೆ ಬಹುನವಾಯಿತಯ್ಯ ನಿನ್ನ ಅವಗುಣ ನೋಡದೇ ಇರುವವಲ್ಲ ನಾನು ಮೊದಲೇ ನೋಡಿದ್ದೇನೆ ನಿನಗೆ ಬರ್ಲಿಕ್ಕೆ ಸಮಯ ಕೊಟ್ಟಿದ್ದೇನೆ ಬರ್ಲಿಕ್ಕೆ ಸಮಯ ಕೊಟ್ಟದ್ದು ಇವತ್ತಾದ್ರೂ ಇದಕ್ಕಿಂತ ಮೊದಲೇ ನೀನು ಬರ್ತೀಯೇನೋ ಅಂತ ನಿರ್ಣಯ ಆಗ್ಲಿಲ್ವಾ ನೀನು ಬರ್ಬೇಕಾದಲ್ಲಿಗೆ ಬರಬೇಡ್ವಾ ನೀನು ಅಲ್ಲಲ್ಲಿ ನಗರ ಭಜನೆ ಮಾಡಿಕೊಂಡು ಮತ್ತೆ ಕೊನೆಗೆ ಇಲ್ಲಿಗೆ ಬರ್ಬಾ ನೀನು ಸಭಾ ಕಾರ್ಯಕ್ರಮಕ್ಕೆ ಯಾವುದಾದ್ರೆ ಇದಕ್ಕೆ ಮೊದಲಿಗೆ ಬರಬೇಕು ಮತ್ತೆ ನಿನ್ನ ಕಟ್ಟ ಪೂಜೆಗೆ ಯಾಕೆ ಹೊತ್ತು ಎಲ್ಲ ಅಲ್ಲಿಗೆ ಇಲ್ಲಿಗೆ ಸಭಾ ಕಾರ್ಯಕ್ರಮ ಅಂತ ನಿನಗೆ ಪ್ರಧಾನವಾದ ಉದ್ದೇಶದ ಬಗ್ಗೆ ಲಕ್ಷ್ಯ ಇದ್ರೆ ನೀನು ಅಲ್ಲಲ್ಲಿಗೆ ಹೋಗ್ಲಿಕ್ಕೆ ಉಂಟಾ ನಾನು ಎಲ್ಲಿಗೆ ಕರೆದಿದ್ದೇನೋ ಅಲ್ಲಿಗೆ ಬಂದ್ರೆ ಸಿಗಬೇಕಾದಂತಹ ಮರ್ಯಾದೆ ಸಿಗ್ತದೆ ನೋಡು ಏನು ನೀನು ನಗಾಡಿದ ಕಾರಣ ನೀನು ಗೆದ್ದೆ ಅಂತ ಭಾವಿಸಬೇಡ ಅವಳೇನಾಗ್ಬೇಕು ನಿನಗೆ ಯಾರು? ದ್ರೌಪದಿ ತಂಗಿಯ ಅಲ್ಲ ನಿಮ್ಮ ಸಂಬಂಧ ಅಣ್ಣ ತಂಗಿಯ ಸಂಬಂಧ ಅಂತ ಅಲ್ವಾ ಹೌದು. ಇದೇ ರೀತಿ ಮಯ ಮಂಟಪದಲ್ಲಿ ನಾನು ಬಿದ್ದಾಗ ನಗಾಡಿದ ಪರಿಣಾಮ ಆದ ನೋವೆಷ್ಟು ಅಂತ ನೆನಪು ಮಾಡಿಕೊ ಆವತ್ತು ಅವಳು ಸುರಿಸಿದ ಕಣ್ಣೀರು ಎಷ್ಟು ಅಂತ ನೆನಪು ಮಾಡಿಕೊ ಕೌರವ ಬಿದ್ದಾಗ ನಗಾಡಿದ್ರೆ ಅವಳು ಹೇಳಿದ ಹಾಗೆ ಅರಿಯದೆ ಬಿದ್ದಿರ ಬಾಬಾ ನೀವು ಕುರುಡರೇ ಕುರುಕುಲ ದೇವ ಅದಕ್ಕೆ ದ್ರೌಪದಿ ವಸ್ತ್ರಾಪಹಾರ ನಮ್ಮನ್ನು ಕುರುಡರು ಅಂತ ಹೇಳಿದ್ದಕ್ಕೆ ಕಣ್ಣು ಕಾಣದವರ ಸಭೆಯಲ್ಲಿ ಸೀರೆ ಹೇಳಿದ್ರೇನು ಸೀರೆ ಇದ್ರೇನು ಅದಕ್ಕೆ ಬೇಕಾಗಿ ಮಾಡಿಕೊಟ್ಟದ್ದು ಈಗ ನೀನು ನಗಾಡಿದ್ಯ ಅವಳ ಕಣ್ಣಿನಿಂದ ನೀರು ಬಂದದ್ದು ನೀನು ನಗಾಡಿದ ಕಾರಣ ಎಷ್ಟು ಕೊಡ ರಕ್ತ ಸುರಿಯುತ್ತದೋ ಅದಕ್ಕೆಲ್ಲ ಕಾರಣ ನೀನು ಯಾಕಂದ್ರೆ ಕೌರವ ಬಿದ್ದಾಗ ನಗಾಡಿದ್ದಿ ಚರಣವೇ ನನಗೆ ನೋವಾಯ್ತು ನೀನು ಕೈಗೊಳ್ಳಿಲ್ಲಲ್ಲ ನಾನು ಬಿದ್ರು ಪೀಠ ಸಮೇತ ಬೀಳುದು ಪೀಠ ಬಿಟ್ಟು ಬೀಳ್ಲಿಕ್ಕೆ ನೆನಪಿಟ್ಟುಕೋ ಪೀಠ ಬಿಟ್ಟು ಬೀಳುವ ಕ್ರಮವೇ ಇಲ್ಲ ಕೌರವ ಬಿದ್ದರು ಅಲ್ಲಿಂದ ಏಳುವುದಕ್ಕೆ ಸುಯೋಧನ ಅಂತ ಹೆಸರು ಬಿದ್ದಲ್ಲಿ ಬೀಳುವುದಕ್ಕೆ ಸೋಲುವ ಅಂತ ಹೆಸರು ನಾವು ಬಿದ್ದಲ್ಲಿಂದ ಏಳು ಹಾಗಾಗಿಯೇ ಸುಯೋಧನ ನಿನ್ನ ಅವಗುಣ ಯಾರಿಗೂ ಗೊತ್ತಿಲ್ವೋ ನಮಗೆ ಗೊತ್ತುಂಟು ಯಾಕೆ ನಿನಗೆ ಯಥಾರ್ಥವಾಗಿ ಪಾಂಡವರು ಮೊನ್ನೆ ಹೇಳಿದ್ಯಂತೆ ಹೇಗೆ ಸಂಜಯ ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ಶತ್ರುಗಳಿಲ್ಲವೆಂದಾಳುವ ಭೂಪಗೆ ಸ್ವಸ್ಥವೇ ಯಾಕೆ ಹೇಳೋದು ನೀನು ಒಬ್ಬ ನಿಮ್ಮ ಆರೋಗ್ಯ ಹೇಗುಂಟು ಅಂತ ಕೇಳ್ತಾ ಇದ್ರೆ ಅರ್ಥ ಎಂತದ್ದು ಬೇಗ ಆರೋಗ್ಯ ಹಾಳಾಗ್ಲಿಲ್ಲ ಅಂತ ನಿನಗೆ ಆರೋಗ್ಯ ಸರಿ ಇದ್ರೆ ನಿನ್ನದು ಏನು ಒಳಗೆ ಮೀಸೆ ಹೋಗುವುದಿಲ್ಲ ಪಾಂಡವರು ಕೌರವರು ಒಟ್ಟಿಗಿದ್ರೆ ನೀನು ಎಂತದಕ್ಕೆ ಉಪ್ಪಿನಕಾಯಿ ಹಾಕ್ಲಿಕ್ಕ ನಿನಗೆ ಪಾಂಡವರು ಕೌರವರು ಸರಿ ಇಲ್ಲದಿದ್ರೆ ಮಾತ್ರ ಬರ್ಲಿಕ್ಕೆ ಆಗೋದು ನಿನ್ನದೇನಾದ್ರೂ ಬೇಳೆ ಬೇಯಿಸಬೇಕಾ ನಮಗಿಬ್ಬರಿಗೆ ಸರಿ ಇರಬಾರ್ದು ಹಾಗಾಗಿ ಸತ್ತವೇ ಅವ ಹೇಳಿದ್ದಾನೆ ಅದೇ ನಾವಿಬ್ರು ಸರಿಯಾದ್ರೆ ನಿನ್ನದು ಏನು ಬೇಯುವುದಿಲ್ಲ ನೋಡಿದೆ ಗೋಪನ ಅವಗುಣಗಳನ್ನೆಲ್ಲ ನೋಡಿದ ಮೇಲೆ ನಿನ್ನಂತವರಲ್ಲಿ ಮಾತಾಡುವುದು ಬೇಡ ಅಂತ ನಾನು ತಾಳಿಕೊಂಡು ಕುಳಿತದ್ದು ಮತ್ತೆ ಕೆಣಕ್ತಿ ಎಂದಾದ್ರೆ ನಿನಗೆ ನಾನು ಗೌರವ ಕೊಡ್ಬೇಕಾ ನೀನು ಗೊತ್ತಿದ್ದೇನು ನನಗೆ ಲಕ್ಷ್ಮೀರಮಣ ಬರ್ತಾನೆ ನಿನಗೆ ಗೌರವ ಕೊಟ್ಟು ಅಂತಲ್ಲ ರಾಜಕೀಯವಾಗಿ ರಾಯಭಾರಿಯಾಗಿ ಬಂದವನಿಗೆ ಗೌರವ ಕೊಡಬೇಕು ಧರ್ಮರಾಯನ ಮಾತಿಗೆ ಗೌರವ ಕೊಡಬೇಕು ಅದಕ್ಕಿಂತ ಹೆಚ್ಚು ನಮ್ಮ ಮನಸ್ಥಿತಿಗೆ ಸರಿಯಾದ ಗೌರವ ಕೊಡಬೇಕು ಹೀಗೆಲ್ಲ ಭಾವನೆ ಇಲ್ಲ ನೀನು ಎಲ್ಲಿ ಹೋದರೂ ನಿನಗೆ ವ್ಯವಸ್ಥೆ ಕಡಿಮೆ ಆಗಕೂಡದು ಎನ್ನುವುದಾಗಿ ಏನು ಮಾಡಿದೆ ಮನೆಯಲ್ಲಿ ಮಿಷ್ಟಾನ್ನದ ವ್ಯವಸ್ಥೆ ಒಂದು ಊಟ ನೋಡಬೇಕು ನೀನು ಸಿಗ್ಲಿಕ್ಕೆ ಉಂಟಾ ಊಟ ಎಂತ ವ್ಯವಸ್ಥೆ ಯಾರಿಗೂ ಸಿಗ್ಲಿಕ್ಕಿಲ್ವ ಅದು ಸಿಗ್ಲಿಕ್ಕೆ ಉಂಟು ಅಂದ್ರೆ ಸಿಗ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ಯೋಗ ಉಂಟು ಅಂತ ಯೋಗ ಇದ್ದವರಿಗೆ ಮಾತ್ರ ಸಿಗುದು ಯೋಗ ಇಲ್ಲದವರಿಗೆ ಸಿಗ್ಲಿಕ್ಕಿಲ್ಲ ಎಷ್ಟು ಬಗೆಯ ಊಟ ಎಷ್ಟು ಬಗೆಯ ವ್ಯಂಜನಗಳು ನಿನಗೆ ಬೇಕಾಗಿ ನಮ್ಮಲ್ಲಿ ಉಂಟು ಅಂತಲ್ಲ ನಿನಗೆ ಬೇಕಾಗಿ ಹತ್ತಿನಾವತಿಯ ದ್ವಾರದಿಂದ ಇಲ್ಲಿಯವರೆಗೆ ಸಪ್ತಗಂಬಳಿ ಹಾಕಿ ವ್ಯವಸ್ಥೆ ಮಾಡಿದ್ರೆ ನೀನು ಹೋಗಿದ್ಯಾ ಹೋಗಿಲ್ವಾ ಅಂತ ಹೇಳಿದ್ರೆ ಹೋಗಿದ್ದಿ ಅದೇ ತಪ್ಪಲ್ವಾ ಎಲ್ಲಾ ಕಡೆ ಒಂದೇ ರೀತಿಯ ವ್ಯವಸ್ಥೆ ಮಾಡುವಾಗ ಎಲ್ಲಿಗೆ ಹೋಗುದು ಎನ್ನುವ ಅಲ್ಲ ಒಂದು
ಕಡೆಗಾದ್ರೂ ಹೋಗಿದ್ದೆ ಅಂತ ಕೇಳಿದ್ದು ನಾನು. ಹೋಗಿ ಈಗ ಎಲ್ಲ ಕಡೆಯಲ್ಲಿ ವ್ಯವಸ್ಥೆ ಮಾಡಿದ್ದಾಕೆ ನಿನಗೆ ಎಲ್ಲಿ ಹಸಿವೆ ಆದ್ರೂ ಊಟ ಮಾಡಬೇಕು. ಈ ಕೆಲವರೆಲ್ಲ ಹೇಗೆ ಊಟ ಮಾಡುದು ಗೊತ್ತುಂಟ? ಸಮಯ ಆಯ್ತು ಅಂತ ಊಟ ಮಾಡುದು. ಸಮಯ ಆಯ್ತು ಅಂತ ಊಟ ಮಾಡಿದವನ ಆರೋಗ್ಯ ಸರಿ ಇರುವುದಿಲ್ಲ. ಹಸಿವೆ ಆದಾಗ ಊಟ ಮಾಡಬೇಕು. ನಿನಗೆ ಎಲ್ಲಿ ಹಸಿವೆ ಆದ್ರೂ ಊಟಕ್ಕೆ ವ್ಯವಸ್ಥೆ ಇಲ್ಲ ಅಂತ ಆಗ್ಬಾರ್ದು. ಹಾಗಾಗಿ ಕಣ್ಣಿಲ್ಲದ ನನ್ನ ಅಪ್ಪಯ್ಯ ಒಮ್ಮೆ ಹೊರಗೆ ಬರುವುದು, ಒಮ್ಮೆ ಒಳಗೆ ಹೋಗುದು, ಒಮ್ಮೆ ಹೊರಗೆ ಬರುವುದು, ಒಮ್ಮೆ ಒಳಗೆ ಹೋಗುದು. ಬಟ್ಟಲ್ನಲ್ಲಿ ಪನ್ನೀರು ಮತ್ತು ಮುತ್ತು ಹಿಡಿದುಕೊಂಡು ನಿಂತಿರುವುದು. ಈಗ ಬರ್ತಾನೆ ಕೃಷ್ಣ, ಈಗ ಬರ್ತಾನೆ ಕೃಷ್ಣ. ಇದ್ದವರ ತಲೆಗೆಲ್ಲ ಕೈ ಹಾಕುದು. ಯಾಕೆ? ನಿನ್ನ ತಲೆಯಲ್ಲಿ ನವಿಲುಗರಿ ಉಂಟು ಅಂತ ಯಾರು ಹೇಳಿದ್ದಾರೆ? ನನ್ನ ಅಪ್ಪನಿಗೆ ಕಣ್ಣು ನೋಡುದಿಲ್ಲಲ್ಲ, ಹಾಗಾಗಿ ಇದ್ದವರ ತಲೆಗೆಲ್ಲ ಕೈ ಹಾಕುದು. ಯಾರ ತಲೆಯಲ್ಲಿ ನವಿಲುಗರಿ ಉಂಟು ಅಂತ. ನೀನಿಲ್ಲಿ ಬಂದಿದ್ಯಾ ಅಂತ ಕೇಳಿದ್ರೆ ಬಂದಿದ್ದಿ, ಹೋಗಿದ್ದಿ, ಊಟ ಮಾಡಿದ್ಯಾ? ಒಂದು ಇಲ್ಲಿಯ ರಾಜಪ್ರತಿನಿಧಿ, ಒಂದು ಕಣ್ಣು ಕಾಣದವರು, ಅವರ ಮನೆಯಲ್ಲಿ ಒಂದು ಊಟ ಬೇಡ, ಆಗಲಿಲ್ಲ ಅಂತ ಹಸಿವಾಗಲಿಲ್ಲ. ಆಶೀರ್ವಾದ. ಭೀಷ್ಮರ ಮನೆಯಲ್ಲಿ ಈಗ ಬಿಡು, ನಮ್ಮದು ವಿಷಯ ಬಿಡು. ನನ್ನ ಮನೆಗೆ ಬರುವುದು ಬೇಡ ನೀವು. ಗಂಗಾ ತರಣ, ಪ್ರಪಂಚದಲ್ಲಿ ಯಾವುದೆಲ್ಲ ಪಾಪ ಉಂಟೋ ಅದು ಗಂಗೆ ಸೋಕಿದಾಗ ಅದರಿಂದ ಎಲ್ಲರೂ ತೊಳೆದುಕೊಂಡು ಪಾವನರಾಗುತ್ತಾರೆ. ಅಂತ ಗಂಗೆಯ ಹೊಟ್ಟೆಯಿಂದ ಬಂದ ಭೀಷ್ಮರ ಊಟದಲ್ಲಿ ನಿನಗೆ ಮಾಲಿನ್ಯ ಖಂಡಿತ. ನೀನು ಹುಟ್ಟುವ ಮೊದಲು ನಿನ್ನ ಪೂಜೆ ಮಾಡ್ತಾರೆ ಗೊತ್ತುಂಟ ಅವರು. ಮೊನ್ನೆ ಆ ಅಗ್ರ ಪೂಜೆಯ ಸಂದರ್ಭದಲ್ಲಿ ಶಿಶುಪಾಲ ಬೈದಾಗ ನಿನ್ನ ಪರವಾಗಿ ಮಾತಾಡಿದ್ದಿಲ್ಲ ಅವರು. ಅವತ್ತು ಭೀಷ್ಮರ ಇಲ್ಲದಿದ್ದರೆ ನಿನ್ನ ಮರ್ಯಾದೆ ಎಲ್ಲಿ ಬೀದಿಗೆ ಹೋಗ್ತಿತ್ತು. ಅಷ್ಟು ಬೈದಿದ್ದಾನೆ ಆ ಶಿಶುಪಾಲ. ಭೀಷ್ಮಾಚಾರ್ಯರು ಎಷ್ಟು ನಿನ್ನನ್ನು ಹಾಗೆ ಹೀಗೆ ಅಂತವ ಇಂಥವ ಅಂತ ಹೇಳಿದ್ದಕ್ಕೆ ಒಂದು ಕೃತಜ್ಞತೆ ಕೊಟ್ಟಾದ್ರೆ ಅಲ್ಲಿ ಊಟ ಮಾಡಬೇಡುವ? ಭೀಷ್ಮರ ಮನೆಯಲ್ಲಿ ಊಟ ಮಾಡಲಿಲ್ಲ. ಗುರುಗಳು ದ್ರೋಣಾಚಾರ್ಯರು ಅವರು ನಿನಗೆ ಲಘುವಾಗಿ ಕಂಡ್ರಲ್ಲ. ಕೃಪಾಚಾರ್ಯರು ಮೊದಲಿನ ಶಂತನು ಚಕ್ರವರ್ತಿಗಳು ಕೃಪೆಯಿಂದ ಸಾಕಿದ ಕಾರಣ ಅವರು ಕೃಪರು. ಶಂತನು ಚಕ್ರವರ್ತಿಗೆ ಇರುವಂತ ಕೃಪೆ ಇಲ್ಲಿಯ ರಾಯಭಾರಿಯಾಗಿ ಬರುವಂತ ನಿನಗಿಲ್ಲದೆ ಹೋಯ್ತಲ್ವಾ? ಅಲ್ಲಿ ಊಟ ಮಾಡಲಿಲ್ಲ. ಕೆಲವರಿಗೆ ಬ್ರಾಹ್ಮಣರ ಊಟ ಆಗುದಿಲ್ಲ. ಯಾಕೆ ಗೊತ್ತುಂಟ? ಖಾರ ಇರುವುದಿಲ್ಲ. ವ್ಯವಸ್ಥೆ ನಿನ್ನದಲ್ಲ. ಅದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ಬ್ರಾಹ್ಮಣರ ಊಟವೂ ಬೇಕು, ಖಾರವೂ ಬೇಕು. ಅದಕ್ಕೆ ಖಾರದ ಬ್ರಾಹ್ಮಣ ನಮ್ಮಲ್ಲಿದ್ದಾರೆ, ಅಶ್ವತ್ಥಾಮರು. ಹಾಗಾಗಿ ಅವರ ಮನೆಯಲ್ಲಿ ಊಟದ ವ್ಯವಸ್ಥೆ ಅಲ್ಲಿ ಮಾಡುವುದಿತ್ತಲ್ವ? ನಿನಗೆ ದ್ರೋಣರ ಮನೆಯಲ್ಲಿ ಕೃಪರ ಮನೆಯಲ್ಲಿ ಸ್ವಲ್ಪ ಸಿಹಿ ಆಗುದಿದ್ರೆ ಖಾರದ ಬ್ರಾಹ್ಮಣರಾದ ಅಶ್ವತ್ಥಾಮರ ಮನೆಯಲ್ಲಿ ಬೇಡ. ನೋಡ, ನಮ್ಮ ಮಿತ್ರ ಕರ್ಣ, ಅವನಿಗೂ ಲೋಕದಲ್ಲಿ ಎಲ್ಲರೂ ಹೇಳಿದ ಅವ ಸುತನ ಮಗ, ಸುತನ ಮಗ, ಸುತನ ಮಗ. ನಿನ್ನನ್ನು ಹಾಗೆ ಹೇಳುದು ಎದು ಬೆಳಿಗ್ಗೆ ರಾಜತ್ವ ಇಲ್ಲಿ. ನೀನು ಒಂದು ರೀತಿಯಲ್ಲಿ ಜಾತಿ ಒಳ್ಳೆ ಜಾತಿಯವಲ್ಲ ಅಂತ ಹೇಳುದು. ಅವನಿಗೂ ಜಾತಿಯ ಬಗ್ಗೆ ಆಗಾಗ ಆಕ್ಷೇಪ ಉಂಟು. ನೀವಿಬ್ಬರು ಒಂದು ಕೂತುಕೊಂಡು ಒಂದು ಉದ್ಧಾರ ಮಾಡುವುದು. ನಿಜವಾದ ಉದ್ಧಾರ ಅಂದ್ರೆ ಹಾಗೆ ಅಲ್ವಾ? ಯಾರನ್ನು ಶೋಷಿತರನ್ನು ಉದ್ಧಾರ ಮಾಡುವುದಂದ್ರೆ ಹೇಗೆ? ಒಂದು ಊಟ ಮಾಡುದು, ಒಂದು ಗ್ರಾಮ ವಾಸ್ತವ್ಯ, ಒಂದು ಸಹಭೋಜನ, ಇದೆಲ್ಲ ಮಾಡೋದು ಯಾಕೆ? ಉದ್ಧಾರ ಮಾಡಿ. ಹೀಗೆ ಮಾಡುವುದಿತ್ತಲ್ಲ ಕರ್ಣನ ಮನೆಯಲ್ಲಿ. ಬೇಡ, ನೀನು ಹೋಗಲೇಬೇಕಾದ ಒಂದು ಮನೆ ಇದೆ, ನನ್ನ ಮಾವ ಶಕುನಿಯ ಮನೆ. ನೀವಿಬ್ರು ಒಟ್ಟಿಗೆ ಕೂತುಕೊಂಡ್ರೆ ಉಂಟಲ್ಲ, ಒಂದು ಊರು ಹಾಳಾದೀತು, ಒಂದು ಊರು ಮೇಲೆ ಬಂದಿತ್ತು. ನಮ್ಮ ಪಕ್ಷದ ಕೃಷ್ಣ ನಮ್ಮ ಮಾವ, ನಿಮ್ಮ ಪಕ್ಷದ ಶಕುನಿ ನೀವು. ನಮ್ಮ ಪಕ್ಷದ ಕೃಷ್ಣ ನನ್ನ ಮಾವ ಶಕುನಿ, ನಿಮ್ಮ ಪಕ್ಷದ ಶಕುನಿ ನೀವು. ಗೊತ್ತಾಯ್ತಾ ನಿನಗೆ? ನಮಗೆ ರಾಜಕೀಯದಲ್ಲಿ ಶಕುನಿ ಹೇಗೆ ಬೆಂಬಲವೋ ಹಾಗೆ ಪಾಂಡವರಿಗೆ ನೀನು ಬೆಂಬಲ, ಪಾಂಡವರಿಗೆ ಹೇಗೆ ನೀನು ಆಧಾರವೋ ಹಾಗೆ ನನಗೆ ಶಕುನಿ ಮಾವ ಆಧಾರ. ನೀವಿಬ್ಬರು ಒಟ್ಟಿಗೆ ಕುಳಿತುಕೊಳ್ತಿದ್ರೆ ಒಂದು ರಾಜಕೀಯವಾದಂತ ಕ್ರಾಂತಿ ಆಗಿದೆ. ಅಲ್ಲಿ ಊಟ ಮಾಡಿದ್ಯಾ? ಅಲ್ಲಿ ಊಟ ಮಾಡಲಿಲ್ಲ. ಯಾಕೆ? ಹಸಿವೆ ಆಗಲಿಲ್ಲ. ಹಸಿವೆ ಆಗದೆ ನೀನು ನಿನ್ನ ತಂದ ಬುತ್ತಿಯಲ್ಲೇ ತಿಂತಿದ್ದೆ. ಕೆಲವರೆಲ್ಲ ಹಾಗೆ ಉಂಟು, ಅವರು ಎಲ್ಲಿ ಊಟ ಮಾಡೋದಿಲ್ಲ, ಅವರ ಹತ್ರ ನಿಂತು ತಿನ್ನೋದು, ಅಥವಾ ಎಲ್ಲಿಯಾದರೂ ಅವರ ಮನೆಯಲ್ಲಿದ್ರೆ ಮಾತ್ರ, ಇಲ್ಲದ್ರೆ ಉಪವಾಸ ಮಲಗು. ಹಾಗೆ ಮಲಗಿದ್ರು ನಾನು ಆಕ್ಷೇಪ ಮಾಡ್ತಿರ್ಲಿಲ್ಲ. ಆದ್ರೆ ನೀನೇನು ಮಾಡಿದ?